ನಮಸ್ಕಾರ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ಪಿ ಡಿ ಟಾಕ್ಸ್ ಯೂಟ್ಯೂಬ್ ಚಾನಲ್. ಮೊದಲಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಿನ್ನೆ ನಡೆದ ಜಿ ಟಿ ವರ್ಸಸ್ MI ಮ್ಯಾಚಲ್ಲಿ ಜಿ ಟಿಗೆ 36 ರನ್ಗಳ ಅದ್ಭುತ ಜಯ ಸಿಕ್ಕಿದ್ದು. ಸೊ ಈ ವಿನ್ನಿಂದ ಜಿ ಟಿ ಅವರು ಟೂರ್ನಮೆಂಟಲ್ಲಿ ತಮ್ಮ ವಿನ್ನಿಂಗ್ ಅಕೌಂಟ್ನ ಓಪನ್ ಮಾಡ್ತಾರೆ. MI ಅವರು ಮತ್ತೆ ತಮ್ಮ ಹಳೆಯ ಸಂಪ್ರದಾಯನ ಮುಂದುವರಿಸ್ತಿದ್ದಾರೆ. ಸ್ಟಾರ್ಟಿಂಗಲ್ಲಿ ಮ್ಯಾಚ್ನ ಸೋಲೋದು, ಅದಾದಮೇಲೆ ಕ್ವಾಲಿಫೈ ಆಗಿ ಕಪ್ ಗೆದ್ದಿರೋ ಹಿಸ್ಟ್ರಿನೂ ಇದೆ. ಸೊ ನೋಡೋಣ ಮುಂದಿನ ಮ್ಯಾಚ್ಗಳಲ್ಲಿ ಹೇಗೆ ಆಡ್ತಾರೆ ಅಂತ. ಸೊ ನಿನ್ನೆ ಮ್ಯಾಚಲ್ಲಿ ಏನೇನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ಟಾಸ್ ಸೋತು ಬ್ಯಾಟಿಂಗ್ ಇಳಿದ ಜಿ ಟಿ ಪರವಾಗಿ ಓಪನರ್ಸ್ ಆಗಿ ಬಂದಿದ್ದು ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ಲು. ಜಿ ಟಿ ಅವರು ಪವರ್ ಪ್ಲೇಯಲ್ಲಿ ಬರೋಬ್ಬರಿ 66 ರನ್ಗಳನ್ನ ಗಳಿಸಿರೋದು. ಸಾಯಿ ಸುದರ್ಶನ್ ಮತ್ತು ಗಿಲ್ಲು 51 ಬಾಲಲ್ಲಿ 78 ರನ್ನು ಒಂದೊಳ್ಳೆ ಪಾರ್ಟ್ನರ್ಶಿಪ್ಪಲ್ಲಿ ಆಡ್ತಾಯಿದ್ರು. ಸೊ ಈ ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡಿದ್ದು ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ. ಗಿಲ್ ಅವರು 27 ಬಾಲಲ್ಲಿ ಕೇವಲ 38 ರನ್ನ ಗಳಿಸಿ ಔಟ್ ಆಗ್ತಾರೆ. ಸೊ ನೆಕ್ಸ್ಟ್ ಬಂದಿದ್ದು ಬಟ್ಲರ್. ಲಾಸ್ಟ್ ಮ್ಯಾಚಲ್ಲಿ ಹಾಫ್ ಸೆಂಚುರಿ ಬಾರಿಸಿದ ಬಟ್ಲರು ಈ ಮ್ಯಾಚಲ್ಲಿ 24 ಬಾಲಲ್ಲಿ 39 ರನ್ನ ಬಾರಿಸಿ ಮುಜೀಬ್ ಅವ್ರ ಬಾಲಿಂಗಲ್ಲಿ ಕೀಪರ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಸೊ ನೆಕ್ಸ್ಟ್ ಬಂದಿದ್ದು SRK ಶಾರುಖ್ ಖಾನ್. ಬಾಲಿವುಡ್ ಶಾರುಖ್ ಖಾನ್ ಅಲ್ರಿ, ಇವ್ರು ಜಿ ಟಿ ಶಾರುಖ್ ಖಾನ್. 16th ಓವರ್ ಫಸ್ಟ್ ಬಾಲಲ್ಲಿ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಒಂದು ಒಳ್ಳೆ 6ನ ಹೊಡೆದ್ರು. ಅದೇ ಓವರ್ 3rd ಬಾಲಲ್ಲಿ ಕ್ಯಾಚ್ ಔಟ್ ಆದರು. ಇವ್ರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ, ಆದರೆ ಇನ್ನೂ ಈ ಸೀಸನಲ್ಲಿ ಆ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ನೋಡೋಣ ಮುಂದಿನ ಮ್ಯಾಚ್ಗಳಲ್ಲಿ ಹೇಗೆ ಆಡ್ತಾರೆ ಅಂತ. ಇವಾಗ ಇನ್ನೂ ಆಗಿರೋದು 2 ಮ್ಯಾಚ್ ಅಷ್ಟೇ. ಫಸ್ಟ್ ಮ್ಯಾಚಲ್ಲಿ 74 ರನ್ ಹೊಡೆದಿದ್ದ ಸುದರ್ಶನ್ನು ಈ ಮ್ಯಾಚಲ್ಲೂ ಸಖತ್ತಾಗಿ ಆಡಿದ್ರು. 41 ಬಾಲಲ್ಲಿ 63 ರನ್ನ ಗಳಿಸಿರೋದು. ಪ್ರತಿ ಮ್ಯಾಚಲ್ಲೂ ಇದೇ ಥರ ಕನ್ಸಿಸ್ಟೆನ್ಸಿನ ತೋರಿಸಿ ಸ್ಟ್ರೈಕ್ ರೇಟಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಇವ್ರನ್ನ ಬೇಗ ಇಂಡಿಯನ್ ಜರ್ಸಿಲಿ ನೋಡ್ಬೋದು ಅನಿಸುತ್ತೆ. ಇನ್ನು ಜಿ ಟಿಯಲ್ಲಿ ಟಾಪ್ ಆರ್ಡರಲ್ಲಿ ಸಾಯಿ ಸುದರ್ಶನ್, ಗಿಲ್ಲು ಮತ್ತು ಬಟ್ಲರ್ ಬಿಟ್ಟರೆ ಯಾರಿಂದನೂ ಹೇಳ್ಕೊಳ್ಳೋವಂಥ ಸ್ಕೋರ್ ಏನು ಬರಲಿಲ್ಲ. ರುದರ್ಫೋರ್ಡ್ ಅವರು 18 ರನ್ನು ಬಿಟ್ಟರೆ ಯಾರೂ ಇನ್ನೂ ಟೂ ಡಿಜಿಟ್ಸು ಸ್ಕೋರ್ ಮಾಡಲಿಲ್ಲ. ಶಾರುಖ್ ಖಾನ್ 9, ತೆವಾಟಿಯಾ 0 ರನ್ಔಟ್ ಆದರೂ ಬ್ಯಾಡ್ ಲಕ್ಕು. ರಶೀದ್ ಖಾನ್ 6 ಮತ್ತು ರಬಾಡಾ 7, ಸಾಯಿ ಕಿಶೋರ್ 1. ಸೊ ಜಿ ಟಿ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 196 ರನ್ ಗಳಿಸಿದ್ದು. MIಗೆ 197 ರನ್ನ ಟಾರ್ಗೆಟ್ ನೀಡಿದರು. MI ಪರವಾಗಿ ಬಾಲಿಂಗ್ ನೋಡಿದ್ರೆ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವ್ರಿಗೆ 2 ವಿಕೆಟು, ಟ್ರೆಂಟ್ ಬೋಲ್ಟು, ಚಹಾರು, ಇನ್ನು ಸತ್ಯನಾರಾಯಣ್ ರಾಜು ಮತ್ತು ಮುಜೀಬ್ ತಲಾ 1 ವಿಕೆಟ್ನ ಪಡ್ಕೊಂಡ್ರು. ಲಾಸ್ಟ್ ಮ್ಯಾಚಲ್ಲಿ ಸಖತ್ತಾಗಿ ಬಾಲಿಂಗ್ ಮಾಡಿ 3 ವಿಕೆಟ್ ತೆಗೆದಿದ್ದ ವಿಘ್ನೇಶ್ ಪುತ್ತೂರ್ನ ಹೊರಗಡೆ ಬಿಟ್ಟಿರೋದು ಮುಂಬೈಗೆ ಡ್ರಾಬ್ಯಾಕ್ ಆಯಿತು ಅಂತಲೇ ಹೇಳ್ಬೋದು. ಸೊ ಇನ್ನು ಚೇಸ್ ಮಾಡಲು ಬಂದಿದ್ದು ರೋಹಿತ್ ಶರ್ಮಾ ಮತ್ತು ರಿಕಲ್ಟನ್. ಫಸ್ಟ್ ಓವರಲ್ಲೇ 2 ಬ್ಯಾಕ್ ಟು ಬ್ಯಾಕ್ 4 ಹೊಡೆದು ರೋಹಿತ್ ಅವರು. ಇನ್ನೇನು ಇವತ್ತು ಜಿ ಟಿ ಅವರಿಗೆ ಮಾರಿ ಹಬ್ಬ ಇದೆ ಅಂತ ಅಂದ್ಕೊಳ್ಳೋಷ್ಟರಲ್ಲಿ DSP ಸಾಬ್ ಸಿರಾಜ್ ಅಣ್ಣ ಕ್ಲೀನ್ ಬೌಲ್ಡ್ ಮಾಡಿದ್ರು. ನೆಕ್ಸ್ಟ್ 1 ಡೌನ್ ಬಂದಿದ್ದು ತಿಲಕ್ ವರ್ಮಾ. ಬರ್ತಾ ಇದ್ದಂಗೆ ರಬಾಡಾಗೆ ಬ್ಯಾಕ್ ಟು ಬ್ಯಾಕ್ 4, 1 6ನ ವಾರಿಸಿದ್ರು. ಮತ್ತೆ 5th ಓವರಲ್ಲಿ ಬಾಲಿಂಗ್ ಮಾಡಲು ಬಂದಿದ್ದ ಸಿರಾಜ್ ಅವರು ರಿಕಲ್ಟನ್ಗೆ ಕ್ಲೀನ್ ಬೌಲ್ಡ್ ಮಾಡಿದ್ರು. ಏನು ಬಾಲಿಂಗರು ಸಿರಾಜ್ ಅನ್ನೋದು, 2 ಬೌಲ್ಡ್ ಮಾಡಿರೋದು, ಕ್ಲೀನ್ ಬೌಲ್ಡು. ಸೊ ಸಿರಾಜ್ ಅಣ್ಣ ನ್ಯೂ ಬಾಲಲ್ಲಿ ಸಖತ್ತಾಗೆ ಬೌಲಿಂಗ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಬಂದಿದ್ದು ಸೂರ್ಯಕುಮಾರ್ ಯಾದವ್. ತಿಲಕ್ ವರ್ಮಾ ಜೊತೆ ಸೇರಿಕೊಂಡು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದರು. ಸೊ ಈ ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡೋಕ್ಕೆ ಬಂದಿದ್ದು ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರು. ತಿಲಕ್ ವರ್ಮಾ ಅವ್ರನ್ನ ಔಟ್ ಮಾಡೋದ್ರ ಮೂಲಕ ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡಿದ್ರು. ತಿಲಕ್ ವರ್ಮಾ ಅವರು 36 ಬಾಲಲ್ಲಿ 39 ರನ್ನ ಗಳಿಸಿದ್ದು. ಸೊ ನೆಕ್ಸ್ಟ್ ಬಂದಿದ್ದು ರೋಬಿನ್ ಮಿನ್ಸ್, ಕೇವಲ 3 ರನ್ನ ಹೊಡೆದು ಔಟ್ ಆದರು. ನೆಕ್ಸ್ಟ್ ಬಂದಿದ್ದು ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ. ಒಳ್ಳೆ ಟೆಸ್ಟ್ ಮ್ಯಾಚ್ ಆಡೋ ರೀತಿ ಆಡಿದ್ರು ಇವರು. 15th ಓವರಲ್ಲಿ ಒಂದು ಹೈ ಡ್ರಾಮಾನೂ ಕ್ರಿಯೇಟ್ ಆಯಿತು. ಅದೇನಂತೀರ, ಸಾಯಿ ಕಿಶೋರ್ ಅವರು ಒಂದು ಬಾಲ್ಗೆ ಮುಂದೆ ಬಂದು ಡಿಫೆಂಡ್ ಮಾಡಿದ ಹಾರ್ದಿಕ್ ಪಾಂಡ್ಯ. ಸೊ ಬಾಲ್ ತೊಗೊಳಕ್ಕೆ ಹೋದ ಸಾಯಿ ಕಿಶೋರು ಹಾರ್ದಿಕ್ ಪಾಂಡ್ಯ ಅವ್ರನ್ನ ಗುರಾಯಿಸಿ ನೋಡ್ತಾರೆ. ಹಾರ್ದಿಕ್ ಪಾಂಡ್ಯನೂ ಕಣ್ಣಿಟ್ಟು ಗುರಾಯಿಸಿ ನೋಡಿ, ಹೋಗೋ ನಿನ್ನಂಥವ್ರು ನಾನು ಭಾಳ ಜನ ನೋಡಿದ್ದೀನಿ ಅನ್ನೋ ಥರ ಕೈಯಲ್ಲಿ ಆ್ಯಕ್ಷನ್ ಮಾಡಿದ್ದು. ಸೊ ಇವರಿಬ್ಬರು ಮತ್ತೆ ಕಣ್ಣು ಗುರಾಯಿಸ್ಕೊಂಡು ಹತ್ರ ಬರ್ತಾಯಿದ್ರು. ಸೊ ಅಂಪೈರ್ ಮಧ್ಯೆ ಬಂದು ಸ್ಟಾಪ್ ಮಾಡಿದರು. ಸೂಪರಾಗಿ ಆಡ್ತಾಯಿದ್ದ ಸ್ಕೈನ ಔಟ್ ಮಾಡಿದ್ದು ಮತ್ತೆ ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ. ಸೂರ್ಯ ಅವರು 28 ಬಾಲಲ್ಲಿ 48 ರನ್ನು ಗುರು, 4 ಸಿಕ್ಸ್ಗಳು 1 4 ಹೊಡೆದಿದ್ದು. ತುಂಬ ಇಂಡಿಯನ್ಸ್ ಬ್ಯಾಟಿಂಗ್ ನೋಡಿದ್ರೆ ಚೇಸ್ ಮಾಡಬೇಕು ಅನ್ನೋ ಇಂಟೆಂಡೇ ಯಾರ ಹತ್ರನೂ ಕಾಣಿಸ್ಲಿಲ್ಲ ಗುರು. MI ಅವರು 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ ಗಳಿಸಿದ್ದು ಕೇವಲ 160 ರನ್ ಅಷ್ಟೇ. MI ಪರ ಬ್ಯಾಟಿಂಗಲ್ಲಿ ತಿಲಕ್ ವರ್ಮಾ ಮತ್ತು ಸ್ಕೈ ಬಿಟ್ಟರೆ ಯಾರಿಂದನೂ ಉತ್ತಮ ಪ್ರದರ್ಶನ ಬರಲಿಲ್ಲ. ಹಾರ್ದಿಕ್ ಪಾಂಡ್ಯ 17 ಬಾಲಲ್ಲಿ ಕೇವಲ 11 ರನ್ನು, ನಮಂದೀರ್ 18 ರನ್ನು, ಸ್ಯಾಂಟ್ನರ್ 18 ರನ್ನು. ಸೊ ಈ ಮೂಲಕ ಜಿ ಟಿ ಅವರು
36 ರನ್ಗಳಿಂದ ಮ್ಯಾಚ್ನ ಗೆದ್ದಿರೋದು. ಇನ್ನು GT ಪರವಾಗಿ ಬೌಲಿಂಗ್ ನೋಡ್ತು ಅಂದರೆ DSP ಸಿರಾಜ್ ಅವರು 2 ವಿಕೆಟು, ರಬಾಡ ಆ್ಯಂಡ್ ಸಾಯಿ ಕಿಶೋರ್ ತಲಾ ಒಂದೊಂದು ವಿಕೆಟ್ನ ತೊಗೊತಾರೆ. ಅದಾದಮೇಲೆ ನಮ್ಮ ಕನ್ನಡಿಗ 4 ಓವರಲ್ಲಿ ಕೇವಲ 18 ರನ್ನ ನೀಡಿ 2 ಇಂಪಾರ್ಟೆಂಟ್ ವಿಕೆಟ್ನ ತೊಗೊಂಡಿರೋದು. ಅದು ಸಖತ್ತಾಗಿ ಆಡ್ತಿದ್ದ ಸ್ಕೈ ಮತ್ತು ತಿಲಕ್ ವರ್ಮಾ ವಿಕೆಟ್ಸು. ಇನ್ನು ರಶೀದ್ ಖಾನ್ ಅವರು ಒಂದು ಒಳ್ಳೆ ಸ್ಪೆಲ್ ಮಾಡಿದರು. 2 ಓವರ್ ಬೌಲ್ ಮಾಡಿ ಕೇವಲ 10 ರನ್ ಅಷ್ಟೇ ಬಿಟ್ಕೊಟ್ಟಿದ್ದು. ಸೊ ಪ್ಲೇಯರ್ ಆಫ್ ದ ಮ್ಯಾಚ್ ಬಂದುಬಿಟ್ಟು ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.